ದೇಶ ಪ್ರೇಮಿಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಜಿ ಮೆಹಂದಳೆ, ಸಂಸ್ಥಾಪಕ ಅಧ್ಯಕ್ಷರು, ಸ್ವಾತಂತ್ರ್ಯ ಹೋರಾಟಗಾರ ಸಂಶೋಧನಾ ಕೇಂದ್ರ ಕುಮಾರಪಟ್ಟಣ. ನಮ್ಮ ಧನ್ಯೋಸ್ಮಿ ಭರತಭೂಮಿ ಸಂಘಟನೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಸಂಶೋಧನಾ ಕೇಂದ್ರದಿಂದ ನಾವು ಇದೇ 26ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ಕೋಡಿಯಾಲ ಹೊಸಪೇಟೆ ಕುಮಾರಪಟ್ಟಣದಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಅಂದರೆ ನಮ್ಮ ಧನ್ಯೋಸ್ಮಿ ಭರತಭೂಮಿ ಸಂಘಟನೆ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ನಾವು ಅನೇಕ ವರ್ಷಗಳಿಂದ ಧನ್ಯೋಸ್ಮಿ ಭರತಭೂಮಿ ಸಂಘಟನೆ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನದಿ ಸ್ವಚ್ಛತೆ, ರಕ್ತದಾನ ಶಿಬಿರ, ಈಗ ಅನೇಕ ಒಂದು ಜನಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದೀವಿ. ಅದರೊಂದು ಅವಲೋಕನ ಕಾರ್ಯಕ್ರಮವಾಗಿದ್ದು, ಜೊತೆಗೆ ನಾವು ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹಿಳೆಯರನ್ನು ಮುಂದಿನ ಪೀಳಿಗೆಗೆ ತೋರಿಸಿಕೊಡಲು, ಅವರ ಹೆಸರನ್ನು ಉಳಿಸಲು ಪ್ರತಿ ತಿಂಗಳು ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಪ್ರತಿ ತಿಂಗಳು ಯಾರ್ಯಾರು ಹುತಾತ್ಮರಾಗ್ಯಾರೆ ಅವರ ಸ್ಮರಣಾರ್ಥ ಅವರ ಹೆಸರುಗಳನ್ನು 2 ಅಡಿ 3 ಅಡಿ ಸೈಜ್ ಕಲ್ಲಿನಲ್ಲಿ ತಿಂಗಳಿಗೆ ಒಂದರಂತೆ 12 ಕಲ್ಲುಗಳಲ್ಲಿ ಕೊರೆಸಿದ್ದೇವೆ. ಆ ಕಲ್ಲುಗಳ ಉದ್ಘಾಟನೆಯನ್ನು ಸನ್ಮಾನ್ಯ ನಮ್ಮ ಹಾವೇರಿಯ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ವಿಜಯ್ ಮಹಾಂತೇಶ್ ದಾನಮ್ನವರು ಅವತ್ತು ಉದ್ಘಾಟಿಸಲಿದ್ದಾರೆ. ಹಾಗಾಗಿ ತಾವೆಲ್ಲರೂ ಅವತ್ತಿನ ದಿವಸ ಬಂದು ಕಾರ್ಯಕ್ರಮದ ಶೋಭೆ ತರಬೇಕಾಗಿ ವಿನಂತಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಎಲ್ಲ ದೇಶಭಕ್ತರಿಗೆ ಮೊದಲನೇದಾಗಿ ನಮಸ್ಕಾರಗಳು. ಧನ್ಯೋಸ್ಮಿ ಭರತಭೂಮಿ ತಂಡ ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಸೇರಿಕೊಂಡು ಮತ್ತು ಎಲ್ಲ ಎಜುಕೇಟೆಡ್ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು 2016ರಲ್ಲಿ ನಮ್ಮ ಕೋಡಿಯಾಲ ಹೊಸಪೇಟೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಸೊ ಅದರಲ್ಲಿ ಏನೇನೆಲ್ಲ ಅಂದರೆ ನದಿ ಸ್ವಚ್ಛತೆ ಮಾಡೋದು, ಈ ನಮ್ಮ ದೇಶಾಭಿಮಾನ ಮೂಡಿಸ್ತಂಥ 72 ಮೀಟ್ರು ತಿರಂಗ ಯಾತ್ರೆ ಮಾಡಿದ್ದು, ಅದೇ ರೀತಿ ನಾರಿ ಶಕ್ತಿಯನ್ನು ನಮ್ಮ ಮಹಿಳೆಯರದ್ದು ಸಬಲೀಕರಣಕ್ಕಾಗಿ ನಾರಿ ಶಕ್ತಿ ಕಾರ್ಯಕ್ರಮ ಮಾಡಿದ್ದು. ಸೊ ಈ ರೀತಿ ರಕ್ತದಾನ ಶಿಬಿರ ಆಗಿರ್ಬೋದು. ಕೋವಿಡ್ ಟೈಮಲ್ಲಿ ಏನಾಯಿತು, ರಕ್ತದ ಅಭಾವ ತುಂಬಾ ಇತ್ತು. ಆ ಟೈಮಲ್ಲಿ ಎಲ್ಲ ರಕ್ತ ಸಂಗ್ರಹಣೆ ಮಾಡಿ ನಾವು ಎಲ್ಲ ರಾಣೆಬೆನ್ನೂರು ಬ್ಲಡ್ ಬ್ಯಾಂಕ್ನವ್ರಿಗೆ ಕೊಟ್ಟಿದ್ವಿ. ಅದೇ ರೀತಿ ಅವತ್ತು ಯಾರೂ ಹೊರಗಡೆ ಬರೋಕ್ಕಾಗ್ತಿದ್ದಿಲ್ಲ. ಹಾಗಾಗಿ ಆಗಸ್ಟ್ 15ರಂದು ಮಸೀದಿ ಮತ್ತು ಮಂದಿರಗಳ ಮೇಲೆ ಏಕಕಾಲಕ್ಕೆ ಸ್ಪೀಕರ್ ಆನ್ ಮಾಡಿಸೋದ್ರ ಮುಖಾಂತರ ನ್ಯಾಷನಲ್ ಆ್ಯಂಥಮ್ನ ಏಕಕಾಲಕ್ಕೆ ನಾವು ಆಡಿಸಿದ್ದು. ಅದು ಇಡೀ ಊರಿಗೇ, ಗ್ರಾಮಕ್ಕೇ ಎಲ್ಲ ಸ್ಪ್ರೆಡ್ ಆಗಿ 52 ಸೆಕೆಂಡ್ಗಳ ಕಾಲ ಎಲ್ಲರೂ ನಿಶಬ್ದವಾಗಿ ಅದಕ್ಕೆ ಗೌರವ ಸೂಚಿಸಿದ್ದು ನಮ್ಮ ತಂಡದ ಹೆಮ್ಮೆ ಅಂತ ಅನಿಸ್ತಿದೆ. ಅದೇ ರೀತಿ ಇವತ್ತು 2026ಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸೊ ನಮ್ಮ ತಂಡನೂ ಸಹ 10ನೇ ವರ್ಷಕ್ಕೆ ದಶಮಾನೋತ್ಸವಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಈ ಸುಸಂದರ್ಭದಲ್ಲಿ ನಮ್ಮ ತಂಡದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಮೆಹಂದಳೆ ಅವರು 1 ವರ್ಷದ ಸತತ ಅಧ್ಯಯನದ ಮುಖಾಂತರ ಜನವರಿ ತಿಂಗಳಿಂದ ಹಿಡಿದು ಡಿಸೆಂಬರ್ವರೆಗೂ ಯಾರೆಲ್ಲ ಹುತಾತ್ಮರಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನು ಕಲ್ಲಿನ ಮೇಲೆ ಕೆತ್ತಿಸ್ತಾ ಇದ್ದೀವಿ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ನಮ್ಮ ಹಾವೇರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ದಾನಮ್ಮನವರು ಬರ್ತಾ ಇದ್ದಾರೆ. ಸೊ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮದು ಕೋಡಿಯಾಲ ಹೊಸಪೇಟೆ ನಮ್ಮ ಹಾವೇರಿ ನಗರದ ಮತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥದ್ದು. ಸೊ ಈ ಹಳ್ಳಿಗೆ ಇರ್ತಕ್ಕದ್ದು ನಮಗೆಲ್ಲರಿಗೂ ಖುಷಿ ವಿಚಾರವಾಗಿದೆ.
ಈ ಸುಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ದೇಶಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇದ್ರ ಪ್ರಯುಕ್ತ ನಾವು ಜನವರಿ 26ರಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅದರ ಜೊತೆಗೇ ಆ ಕಾರ್ಯಕ್ರಮದಲ್ಲಿ ನಮಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥವ್ರು ಶ್ರೀ ಶ್ರೀ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳೂ ಬರ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾ ಮಂಜುನಾಥ್ ಶಿವಮೊಗ್ಗನವರು ಇರ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿಮಗೆಲ್ಲರಿಗೂ ಗೊತ್ತಾಯಿದೆ, ನಮ್ಮ ಎಲ್ಲರ ಮೆಚ್ಚಿನ DC ಆಗಿರ್ತಕ್ಕಂಥವರು ಜಿಲ್ಲಾಧಿಕಾರಿಗಳು ವಿಜಯ್ ಮಹಾಂತೇಶ್ ದಾನಮ್ಮನವರು ಸಹ ಬರ್ತಾ ಇದ್ದಾರೆ. ಇದರ ಜೊತೆಗೇ ಅಮೃತ ವೃಷ್ಣಿ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಾವ್ ಸರ್ ಸಹ ನಮ್ಮೊಂದಿಗೆ ಇರ್ತಾರೆ. ಇದು ಕಾರ್ಯಕ್ರಮದ ಸ್ವರೂಪ. ಜೊತೆಗೆ ಇದರಲ್ಲದೆ ನಾವು 2016ರಿಂದ 2026 ತನಕ ಏನೇನೆಲ್ಲ ಸಮಾಜಮುಖಿ ಕೆಲಸಗಳನ್ನಾಗಿರ್ಬೋದು, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ಕಿರುಹೊತ್ತಿಗೆಯನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡ್ತಾಯಿದ್ದಾರೆ. ಇದು ಮತ್ತು ನಮ್ಮ ಮೇಂದಳೆ ಸರ್ ಅವರು ಮಾಡಿರ್ತಕ್ಕಂತಹ ಜನವರಿಯಿಂದ ಡಿಸೆಂಬರ್ವರೆಗೂ ಇರ್ತಕ್ಕಂಥ ಎಲ್ಲ ಕಲ್ಲಿನ ಮೇಲೆ ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನು ಕೆತ್ತಿಸಿದ್ದಾರೆ, ಹುತಾತ್ಮರಾಗಿರ್ತಕ್ಕಂಥವ್ರನ್ನ, ಅದರದ್ದು ಸಹ ಬಿಡುಗಡೆ ಇದೆ. ಸೊ ಈ ಎರಡೂ ಕಾರ್ಯಕ್ರಮಗಳಿಗೆ ದಯವಿಟ್ಟು ಎಲ್ಲರೂ ಸಮಯವನ್ನು ಬಿಡುವು ಮಾಡಿಕೊಂಡು ಎಲ್ಲರೂ ತಪ್ಪದೇ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ವೀಕ್ಷಕರೇ ನಮಸ್ಕಾರ. LBB ನ್ಯೂಸ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ಧನ್ಯೋಸ್ಮಿ ಭರತ ಭೂಮಿ ಈ ಒಂದು ಸಂಸ್ಥೆಯ 10 ವರ್ಷದ ಸವಿನೆನಪಿನ ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರ ಆ ಒಂದು ಕಾರ್ಯಕ್ರಮವನ್ನು ಅದರ ಜೊತೆಗೆ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಏನಂದರೆ ಸ್ವತಂತ್ರ ಹೋರಾಟಗಾರರು ಏನು ಪುಣ್ಯಭೂಮಿಯಲ್ಲಿ ಜನಿಸಿ ಹುತಾತ್ಮರಾಗಿದ್ದಾರಲ್ಲ ಅಂಥವರ ಪ್ರತಿಯೊಂದು ಹೆಸರನ್ನು ಕಲ್ಲಿನಲ್ಲಿ ಕೆತ್ತಿಸಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಯಾವ ಗ್ರಾಮಗಳ ತಾಲೂಕುಗಳಲ್ಲಿ ಮಾಡಿಲ್ಲ ಅಂಥ ಒಂದು ಕೆಲಸಕ್ಕೆ ಸಾಧನೆಗೆ ಕೈ ಹಾಕಿದ್ದಾರೆ ಇವರು. ಆ ಒಂದು ಕೆಲಸಕ್ಕೆ ಕೈ ಹಾಕುವಾಗ ಇವತ್ತು ನಿನ್ನೆ ಮಾಡಿರೋಂಥದ್ದೆಲ್ಲ ಸತತವಾಗಿ 2 ವರ್ಷಗಳ ಕಾಲ ಒಂದು ಕಾರ್ಯಾಚರಣೆ ಮಾಡ್ಕೊತಾ ಇದ್ದಾರೆ. ಏನಂದರೆ ಅವರು ಹುಟ್ಟಿದ ದಿನಾಂಕ ಮತ್ತು ಅವರು ಹುತಾತ್ಮರಾದಂಥ ದಿನಾಂಕಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. 2024 ಆಗಸ್ಟ್ 1ರಿಂದ ಸತತವಾಗಿ ಲೋಕಪ್ರಭ ಪತ್ರಿಕೆಯಲ್ಲಿ ಆ ಹುತಾತ್ಮರ ಕಿರುಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ನಮ್ಮ ಮೆಹಂದಳಿ ಸರು ಮಾಡ್ಕೊತ ಬಂದಿದ್ದಾರೆ. ಈಗಾಗಲೇ ಅವ್ರು ಮಾತಾಡಿದ್ದನ್ನು ನೀವು ಕೇಳಿದ್ರಿ. ಇನ್ನು ಇದಕ್ಕೆ ಶ್ರೀಮಾನ್ಯ ನಮ್ಮ ನಿಷ್ಠಾವಂತ ಜಿಲ್ಲಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮನ ಮಾಡ್ತಿದ್ದಾರೆ. ನೀವು ಎಲ್ಲರೂ ಬನ್ನಿರಿ. ಇಂಥ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಶಾಸಕರು ಒಂದು ಏನು ಯುದ್ಧದ ಬಂಕನ್ನು ತರುವಲ್ಲಿ ಸಕ್ಸಸ್ ಆಗಿದ್ದರು.
ಅದು ನಮ್ಮ ತಾಲೂಕಿನ ಮಕ್ಕಳು ಅದನ್ನು ನೋಡಿ ಯುದ್ಧದ ಟ್ಯಾಂಕನ್ನು ನೋಡಿದಾಗಲ್ಲ ನೆನವಾಗಲಿ ಅನ್ನೋ ಉದ್ದೇಶಕ್ಕೆ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ಇದು ನಮ್ಮದು ಯಾವುದು ಧನ್ಯೋಸ್ಮಿ ಭರತಭೂಮಿ ಸಂಸ್ಥೆಯವರು ಕೈ ಹಾಕಿರೋದು ಕೂಡ ಅಂಥ ದೊಡ್ಡ ಕೆಲಸನೇ ಇದು. ಇಡೀ ಸ್ವತಂತ್ರವನ್ನು ಅಖಂಡ ಸ್ವತಂತ್ರ ಹೋರಾಟ ಮಾಡಿದಂಥ ಇದರಲ್ಲಿ ಜಾತಿ ಭೇದ ಇಲ್ಲದೇ ಎಲ್ಲರ ಹೆಸರನ್ನು ಅವ್ರನ್ನ ಪರಿಚಯಿಸಿ ಜನವರಿಂದ ಡಿಸೆಂಬರ್ವರೆಗೂ ಎಷ್ಟು ಜನ ಹುತಾತ್ಮರಾದರು ಅನ್ನೋದ್ರ ಬಗ್ಗೆ ಮಾಹಿತಿ ತೊಗೊಂಬರೋದು ಅಂದರೆ ಇದು ಒಂಥರ ದೊಡ್ಡ ಯುದ್ಧನೇ ಅಂತ ನಾವು ಹೇಳ್ಬೋದು. ಈಗ ನಾಳೆ 26 ಸಾಯಂಕಾಲ 5 ಗಂಟೆಗೆ ಕೋಡಿಯಾಲ್ ಹೊಸಪೇಟೆ ಅಂಥೇಳಿ ಇದು ಮಾಜಿ ಶಾಸಕರ ಊರು ಕೂಡ ಹೌದು. ಇಂಥ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ನೀವೆಲ್ಲರೂ ಬನ್ನಿರಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿ ನೋಡಿ. ನಾವು ಬರ್ತಾಯಿದ್ದೀವಿ, ನೀವು ಬನ್ನಿ. ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.